ದೇವಸ್ಥಾನ ಎಲ್ಲ ಕೆಡೋದ್ಬಿಟ್ರು. ಆ ದೇವ್ರು ಇವ್ರಿಗೆ ಯಾವಾಗಪ್ಪ ಮಾಡ್ಬೋದು? ಮನೆಯ ಏಕಾಏಕಿ ಮನೆ ಬಾಗಿಲನ್ನು ಮುರಿದು ಹಾಕಿ ಮನೆಯಲ್ಲಿದ್ದವ್ರನ್ನೆಲ್ಲ ಹೊರಗಡೆ ಹಾಕಿ ಅದರಲ್ಲಿ ಇಬ್ಬರನ್ನು ಕಿಡ್ನ್ಯಾಪ್ ಮಾಡಿ ಕಾರಲ್ಲಿ ಕೂರಿಸ್ಕೊಂಡು ಕಿಡ್ನ್ಯಾಪ್ ಮಾಡಿ ತೊಗೊಂಡು ಹೋಗ್ತಾರೆ. ಏನೇ ಆ್ಯಕ್ಷನು ತಗೋತಾ ಇಲ್ಲ ಪೊಲೀಸರು. ಯಾವುದೇ ತರಹದ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ ಸಂತ್ರಸ್ತರಿಗೆ. ನಿಮ್ಮ ಜಾಗ ನೀವು ಸಿಗೋದಿಲ್ಲ, ಆ ಜಾಗ ಸಿಗೋದಿಲ್ಲ, ಇನ್ನೂ ಹೆಚ್ಚಿಗೆ ಏನಾದ್ರು ಮಾಡಿದರೆ ನಿಮಗೆ ದೈಹಿಕವಾಗಿ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ನಮಗೆ ಹೇಳ್ತಾರೆ. ಇದು ಘಟನೆ ಏನಪ್ಪ ಅಂದರೆ, ಈ ಮುನಿಸ್ವಾಮಿ ಹಾಗೂ ಕುಟುಂಬಸ್ಥರು ಸುಮಾರು 80-90 ವರ್ಷಗಳಿಂದ ಒಂದು ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಕುಟುಂಬದ ಆಸ್ತಿ ಬೇಗೂರಿನ ಸರ್ವೆ ನಂಬರ್ 352ರಲ್ಲಿ ವಾಸ ಮಾಡ್ತಿದ್ದಾರೆ. ಸೊ ಆ ಸ್ಥಳವನ್ನು ರವಿಚಂದ್ರ ರೆಡ್ಡಿ ಹಾಗೂ ಪ್ರೆಸ್ಟೀಜ್ರವರು ಕಬಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸೂಕ್ತವಾದಂಥ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಕಬಳಿಸೋದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಆ ದಾಖಲಾತಿಗಳ ಆಧಾರದ ಮೇಲೆ ಪೊಲೀಸವರ ಸಹಾಯದಿಂದ ಇವರನ್ನು ಇಲ್ಲೀಗಲ್ ಆಗಿ ಅಕ್ರಮವಾಗಿ ದೇರ್ ಇಸ್ ನೋ ಯಾವುದೋ ಒಂದು ನ್ಯಾಯಾಲಯದ ಆದೇಶ ಇಲ್ಲದೆ ಇವರನ್ನು ಆ ಜಾಗದಿಂದ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸುಮಾರು ರಾತ್ರಿ 12:05 29 ಮೇ 2025 ರಾತ್ರಿ 12 ಗಂಟೆಯಲ್ಲಿ ಬಂದು ಮನೆಯ ಏಕಾಏಕಿ ಮನೆ ಬಾಗಿಲನ್ನು ಮುರಿದು ಹಾಕಿ ಮನೆಯಲ್ಲಿದ್ದವ್ರನ್ನೆಲ್ಲ ಹೊರಗಡೆ ಹಾಕಿ ಅದರಲ್ಲಿ ಇಬ್ಬರನ್ನು ಕಿಡ್ನ್ಯಾಪ್ ಮಾಡಿ ಕಾರಲ್ಲಿ ಕೂರಿಸ್ಕೊಂಡು ಕಿಡ್ನ್ಯಾಪ್ ಮಾಡಿ ತೊಗೊಂಡು ಹೋಗ್ತಾರೆ. ಗಂಟೆಗಳ ಕಾಲ ಅವ್ರನ್ನ ಬಿಡೋದಿಲ್ಲ. ನಮಗೆ ಮಾಹಿತಿ ಬರುತ್ತೆ ಈ ಥರ ಘಟನೆ ನಡೀತಾ ಇದೆ ಅಂಥೇಳಿ. ನಾವು ಮಾರಲ್ ಪೊಲೀಸಿಂಗ್ ಅನ್ನೋದಕ್ಕಿಂತ ಹೆಚ್ಚಿಗೆ ಹೇಳಬೇಕಂದ್ರೆ ಇದು ಚಾಕು ಚೂರಿ ತೋರಿಸಿ ಕಿಡ್ನ್ಯಾಪ್ ಮಾಡಿದಾಗ ಮಾರಲ್ ಪೊಲೀಸಿಂಗ್ ಆಗೋದಿಲ್ಲ. ಇದು ಇಲ್ಲೀಗಲ್ ಎವಿಕ್ಷನ್ನು. ಈಗ ಓನರ್ಶಿಪ್ಪೇ ಇನ್ನೂ ಡಿಸ್ಪ್ಯೂಟಲ್ಲಿದೆ. ಯಾರು ಅದಕ್ಕೆ ಆ ಸ್ವತ್ತಿನ ಮಾಲೀಕರು ಯಾರು ಅಂತಕ್ಕಂಥ ಡಿಸ್ಪ್ಯೂಟ್ ಇದೆ. ಮುನಿಸ್ವಾಮಿ ಅವ್ರ ಹತ್ರ ಅವ್ರ ಓನರ್ಶಿಪ್ ಪ್ರೂವ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಆಧಾರಗಳಿದ್ದಾವೆ. ಇನ್ನೂ ಹೈಕೋರ್ಟ್ನಲ್ಲಿ ಕೂಡ ಅದು RFA ಪೆಂಡಿಂಗ್ ಇದೆ. ಇನ್ ಮೀನ್ ಟೈಮ್ನಲ್ಲಿ ಇವರು ಯಾವುದೇ ಒಂದು ನ್ಯಾಯಾಲಯದ ಆದೇಶ ಇಲ್ಲದೆ ರಾತ್ರಿ 12 ಗಂಟೆಯಲ್ಲಿ ಬಂದು ಪೊಲೀಸವ್ರ ಸಹಾಯ ಅಂತ ಹೇಳ್ಬೋದು. ಯಾಕಂದರೆ 12 ಗಂಟೆಗೆ ನಾವು ಫೋನ್ ಮಾಡಿದಾಗ ಪೊಲೀಸವ್ರು ಬರ್ತಾರೆ, ಹೊಯ್ಸಳ ಗಾಡಿ ಬರುತ್ತೆ. ಸುಮಾರು ನಮ್ಮ 300-400 ಜನ ಅಂತ ಅವರೇ ಪೊಲೀಸ್ನವರು ನಾವು ಕೇಳಿದಾಗ ಹೇಳ್ತಾರೆ, ಯಾಕೆ ಸ್ವಾಮಿ ತಡಿಬೇಕಲ್ವ ಅಂದರೆ, ಇಲ್ಲ ಅವರು 300-400 ಜನ ಮೇಲಿದ್ದಾರೆ, ನಾವು ತಡೆಯೋಕ್ಕೆ ನಾವು ಇಬ್ಬರೇ ಇದ್ದೀವಿ, ನಮ್ಗೆ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ನಾವು ಫೋನ್ ಮಾಡ್ತೀವಿ ಇನ್ಸ್ಪೆಕ್ಟರ್ಗೆ, ಇನ್ನೊಂದು ಹೊಯ್ಸಳ ಕಳಿಸ್ತಾರೆ, ಇನ್ನೊಂದು ಹೊಯ್ಸಳ ಬರುತ್ತೆ, ಅದರಲ್ಲಿ ಇಬ್ಬರು ಇರ್ತಾರೆ. 4 ಜನ ಪೊಲೀಸವರು ಇದ್ದಾರೆ. ಯಾವುದೋ ಅವ್ರನ್ನ ಒಬ್ಬನೇ ಏನು ಅಲ್ಲಿ ಅಪರಾಧ ಮಾಡ್ತಾ ಇರ್ತಕ್ಕಂಥವ್ರನ್ನ ತಡೆಯತಕ್ಕಂಥ ಒಂದು ಪ್ರಯತ್ನ ನಡೆಯಲ್ಲ. ಸಾಮಾನ್ಯವಾಗಿ ಒಬ್ಬ ಪೊಲೀಸವರು ಬಂದರೆ ಯಾರಿಗೋ ಒಂದು ಅಪರಾಧ ಮಾಡೋರಿಗೆ ಭಯ ಇರುತ್ತೆ. ಇಲ್ಲಿ ತಪ್ಪು ಮಾಡ್ತಾ ಇರ್ತಕ್ಕಂಥವ್ರಿಗೆ ಭಯ ಯಾಕಿಲ್ಲಪ್ಪ ಅಂದರೆ, ಅವರಿಗೆ ಇನ್ಸ್ಪೆಕ್ಟರ್ ನೇರವಾಗಿ ಒಂದು ಶಾಮೀಲಾಗಿರೋದು ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಧೈರ್ಯ ಇದೆ, ನಮ್ಮನ್ನು ಪೊಲೀಸರು ಹಿಡಿಯೋದಿಲ್ಲ ಅಂತಕ್ಕಂಥ ಧೈರ್ಯ ಇದೆ. ಪೊಲೀಸವರು ಅವತ್ತು ನೈಟ್ ರೌಂಡ್ಸಲ್ಲಿ ಇರ್ತಾರೆ. ನೈಟ್ ರೌಂಡ್ಸಲ್ಲಿ ಅಂದರೆ ಅವತ್ತೇನು ಅವ್ರ ಮನೇಲಿರೋದಿಲ್ಲ, ಜ್ಯೂರಿಸ್ಟಿಕ್ಷನ್ ಏನು ಅವ್ರದ್ದು ಸ್ಟೇಷನ್ ವ್ಯಾಪ್ತಿ ಏನಿದೆ ಆ ವ್ಯಾಪ್ತಿಯಲ್ಲಿ ಇರ್ತಾರೆ. ಒಂದು ಸ್ಟೇಷನ್ಗೆ ಹೆಚ್ಚಂದರೆ 5 ಕಿಲೋಮೀಟ್ರ್ ವ್ಯಾಪ್ತಿ ಬರುತ್ತೆ. 5 ಕಿಲೋಮೀಟ್ರನ್ನ ರಾತ್ರಿ ಹೊತ್ತು ಟ್ರಾವೆಲ್ ಮಾಡೋದಕ್ಕೆ 5 ನಿಮಿಷ ಸಾಕು. ಆದರೆ 3 ಗಂಟೆಗಳ ಕಾಲ ಅವರು ಆ ಘಟನೆ ನಡೀತಾ ಇದ್ದರು, ಘಟನಾ ಸ್ಥಳಕ್ಕೆ ಬರೋದಿಲ್ಲ. ನಾವು ಇಲ್ಲಿ ಲೇಔಟಿಂದ ನನ್ನ ಮನೆ ಇರೋ ಸುಂಕದಕಟ್ಟೆ, ನಮ್ಮ ಸ್ನೇಹಿತರು ಮಹಾಲಕ್ಷ್ಮಿ ಲೇಔಟ್ ಇದೆ, ಅವ್ರನ್ನ ಜೊತೆ ಮಾಡಿಕೊಂಡು ನಾವು ಅಲ್ಲಿ ಹೋಗ್ತೀವಿ. ಹೋದರೂ ಕೂಡ ಸ್ಟೇಷನ್ಗೆ ಇನ್ನೂ ಇನ್ಸ್ಪೆಕ್ಟರ್ ಬಂದಿರೋದಿಲ್ಲ. ನಾವು ಹೋಗಾದ್ಮೇಲೆ ಬರ್ತಾರೆ. ಆಮೇಲೆ ನಾವು ಹೇಳ್ತೀವಿ ಈ ಥರ ಏನು ಕಿಡ್ನಾಪ್ ಆಗಿದೆ, ಅವ್ರಿಗೆ ಸಮಸ್ಯೆ ಆದರೆ ತೊಂದರೆ ಆಗುತ್ತೆ ಅಂದಾಗ ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಸೊ ಒಂದು ಕ್ಲಿಯರ್ ಕಟ್ ಇನ್ವಾಲ್ವ್ಮೆಂಟ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್, ಅದನ್ನು ನಾವು ನಮ್ಮ ದೂರಲ್ಲಿ ಕೂಡ ಹೇಳಿದ್ದೀವಿ. ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ, ಕೃಷ್ಣಕುಮಾರ್ ಅವರು ಈ ಘಟನೆಯಲ್ಲಿ ಶಾಮೀಲಾಗಿದ್ದಾರೆ ಅಂತಲೇ ಹೇಳಿದ್ದೀವಿ ನಾವು. ಆದರೆ ವಿಪರ್ಯಾಸ ಅಂದರೆ ತಮ್ಮ ಮೇಲಿರ್ತಕ್ಕಂಥ ದೂರನ್ನು ತಾವೇ FIR ಮಾಡ್ತಾರೆ. ಆ FIRನಲ್ಲಿ ಅವ್ರ ಹೆಸರು ಕೈ ಬಿಡ್ತಾರೆ. ಇದು ಕಾನೂನಲ್ಲಿ ಅವಕಾಶ ಇಲ್ಲ. ಒಬ್ಬ ವ್ಯಕ್ತಿ ಯಾವ್ದಾದ್ರು ವ್ಯಕ್ತಿ ಅವ್ರ ಮೇಲೆ ಆರೋಪ ಬಂದಾಗ ಅವ್ರ ಸಬಾರ್ಡಿನೇಟ್ ಕೈನಲ್ಲೋ ಇಲ್ಲ ಅವ್ರ ಸುಪೀರಿಯರ್ಸ್ಗೂ ಹೇಳಿ ಅವ್ರ ಕೈನಲ್ಲಿಂದ FIR ಮಾಡಿಸೋದು, ಇನ್ವೆಸ್ಟಿಗೇಷನ್ ಮಾಡಿಸೋದು ಮಾಡಬೇಕು. ಆದರೆ ಈ ಪ್ರಕರಣದಲ್ಲಿ ಏನು ಮಾಡ್ತಾರೆ, ಕೃಷ್ಣಕುಮಾರ್ ಅವ್ರ ಮೇಲೆ ಇರ್ತಕ್ಕಂಥ ಆರೋಪ. ಮತ್ತು ಇನ್ನೊಂದಂದರೆ ಅವತ್ತೇನು ಅವ್ರ ಸುಪೀರಿಯರ್ಸ್ ಇರಲಿಲ್ಲ ಅಂತಲ್ಲ, ನಾವು ದೂರು ಕೊಟ್ಟಾಗ ಇನ್ಸ್ಪೆಕ್ಟ್ರ್ ಇದ್ದರು, ACP ಅವರಿದ್ದರು, ಅಕ್ಕಪಕ್ಕದ ಸ್ಟೇಷನ್ ಇನ್ಸ್ಪೆಕ್ಟರ್ಗಳಿದ್ದರು, DCP ಅವರಿದ್ದರು, ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಮೇಶ್ ಭಾನೋತ್ ಜಾಯಿಂಟ್ ಕಮಿಷನರ್ ಅವರು ಇದ್ದರು ಅವತ್ತು. ಸೊ ಜಾಯಿಂಟ್ ಕಮಿಷನರ್ ಅವರು ಇದ್ದಾಗ ಕೂಡ ಇಷ್ಟೆಲ್ಲ ಅಧಿಕಾರಿಗಳು ಮೇಲಧಿಕಾರಿಗಳಿದ್ದಾಗ ಆ ದೂರನ್ನು ನಾವು ಜಾಯಿಂಟ್ ಕಮಿಷನರ್ ಅವ್ರ ಕೈಲೇ ಕೊಟ್ಟಿದ್ದೀವಿ, ಏನು ಇನ್ಸ್ಪೆಕ್ಟರ್ ಕೈಲಿ ಅಂತಲ್ಲ. ಅವರೆಲ್ಲರೂ ಓದಿದ್ದಾರೆ. ಎಲ್ಲರೂ ಓದಿದ ಮೇಲೆ ಕೂಡ ಯಾಕೆ ಒಬ್ಬ ಇನ್ಸ್ಪೆಕ್ಟ್ರ್ ಯಾರ ಮೇಲೆ ಆರೋಪ ಇದೆಯೋ ಅವನ ಕೈಲಿ FIR ಮಾಡೋದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರು ಅನ್ನೋದು. ಆವಾಗ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಹೋದಾಗ ಇನ್ ಡೆಪ್ತಲ್ಲಿ ನಾವು ನೋಡಿದಾಗ ಒಂದು ಹೆಸರು ಕೇಳಿಬರುತ್ತೆ,
ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವರು ಬೆಂಬಲವಾಗಿದ್ದಾರೆ. ನೀವು ಅವ್ರ ಮುಂದೆ ಏನೂ ಮಾಡಲಿಕ್ಕಾಗಲ್ಲ, ಹೋರಾಟ ನಿಮ್ಮದೆಲ್ಲ ವ್ಯರ್ಥ ಆಗುತ್ತೆ, ನಿಮ್ಮ ಜಾಗ ನೀವು ಸಿಗೋದಿಲ್ಲ, ಆ ಜಾಗ ಸಿಗೋದಿಲ್ಲ, ಇನ್ನೂ ಹೆಚ್ಚಿಗೆ ಏನಾದರೂ ಮಾಡಿದರೆ ನಿಮಗೆ ದೈಹಿಕವಾಗಿ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ನಮಗೆ ಹೇಳ್ತಾ ಬರ್ತಾರೆ. ಸೊ ನಾವು ಏನು ಇಲ್ಲಿ ಬಯಸ್ತೀವಿ ಅಂದರೆ, ನಿಜವಾಗ್ಲೂ ನಾವು ಬಿ ಜೆ ಪಿ ಆಡಳಿತದಲ್ಲಿ ಇದ್ದಾಗ ನಮಗೆ ಒಂದು ಕೆಟ್ಟ ಅನುಭವ ಆಗ್ತಿತ್ತು. ಬಹುಶಃ ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು ದಲಿತ ಪರ ಸರ್ಕಾರ ಇರುತ್ತೆ ಅಂಥೇಳಿ ಭಾವಿಸ್ಕೊಂಡು ದಲಿತ ಸಮುದಾಯ ಅವ್ರನ್ನ ಮತ ಹಾಕಿ ಗೆಲ್ಲಿಸಿದೆ. ಇವತ್ತು ಅದೇ ದಲಿತ ಸಮುದಾಯವನ್ನು ಕಡೆಗಣಿಸಿ ಅವರ ವಿರುದ್ಧ ಕಾರ್ಯಾಚರಣೆಗಳು ನಡೀತಾ ಇದೆ. ಇದಾಗಿ ಈ ಘಟನೆ ನಡೆದು ಕೇವಲ ಒಂದು 3-4 ತಿಂಗಳಲ್ಲಿ ಅದೇ ಪಕ್ಕದ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಜಾಗದಿಂದ ಕೇವಲ 2-3 ಕಿಲೋಮೀಟ್ರ್ ದೂರದಲ್ಲಿ ಕಾಳೆನಾಗ್ರಹಾರದಲ್ಲಿ ಮಧ್ಯಾಹ್ನ ಇದೇ ಥರದ ಒಂದು ಘಟನೆ ನಡೀತು. ಯಾವುದೋ ಆ ಬಂಧನಗಳಾಗಲಿಲ್ಲ. ಆವಾಗಲೂ ಕುಮಾರಸ್ವಾಮಿ ಇನ್ಸ್ಪೆಕ್ಟ್ರು ಏನೂ ಕಾರ್ಯನಿರ್ವಹಿಸ್ತಿಲ್ಲ. ಏನು ಈ ಘಟನೆ ನಡೆದಾಗ ಏನು ಪಕ್ಕದ ಸ್ಟೇಷನ್ ಇನ್ಸ್ಪೆಕ್ಟ್ರ್ ಕೂಡ ಬಂದಿದ್ದರು. ಬಟ್ ಇವರೆಲ್ಲ ಒಂದು ಲೆಕ್ಕದಲ್ಲಿ ನಮಗೆ ತಿಳಿದು ಬಂದಿದ್ದೇನೆಂದರೆ, ಈ ಗೂಂಡಾಗಳೆಲ್ಲ ಆ ಪಕ್ಕದ ಸ್ಟೇಷನ್ ಜ್ಯೂರಿಸ್ಟಿಕ್ಷನಲ್ಲಿದ್ದರು ರಾತ್ರಿ ಎಲ್ಲ ಅಂತ. ಸರ್, ನೀವು ಇನ್ನೊಬ್ಬರ ಮೇಲೆ ಆವಾಗಲೇ ಆರೋಪ ಮಾಡ್ತಾ ಇದ್ರಿ, ಇನ್ವೆಸ್ಟಿಗೇಷನಲ್ಲಿ ಲೋಪ ಮಾಡಿರೋ ಮೇಜರ್ ಡಿ ಸಿ ಆರ್ ಇನಲ್ಲಿ ಕೃಷ್ಣಾಲಮಾಣಿ ಅಂತೇಳಿ DYSP ಅವರಿಗೆ, ಇದು ಆ್ಯಕ್ಚುಲಿ ನಾವು DGP ಅವ್ರಿಗೆ ಕೊಡ್ತೀವಿ. ಅರುಣ್ ಚಕ್ರವರ್ತಿ ಅವರು ಇರ್ತಾರೆ, ಅವರೇನು ಮಾಡ್ತಾರೆ ಅದನ್ನು SP ಅವರಿಗೆ ಇದು ಮಾಡ್ತಾರೆ, ಅಸೈನ್ ಮಾಡ್ತಾರೆ. SP ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಿರುತ್ತೆ. SP ಅವರು DCP ಪರ್ಟಿಕ್ಯುಲರ್ ಯಾರು ಬರ್ತಾರೆ ಕೃಷ್ಣಾಲಮಾಣಿ ಅವ್ರಿಗೆ ಕೊಡ್ತಾರೆ, DYSPಗೆ ಕೊಡ್ತಾರೆ ಇದನ್ನು ಇನ್ವೆಸ್ಟಿಗೇಷನ್ಗೆ. ಕೃಷ್ಣಾಲಮಾಣಿ ಅವರು ಇನ್ವೆಸ್ಟಿಗೇಷನ್ ಮಾಡುವಾಗ ನಾವು ಸುಮಾರು ಸತಿ ಅವ್ರನ್ನ ಭೇಟಿಯಾಗಿ ಇನ್ವೆಸ್ಟಿಗೇಷನಲ್ಲಿ ಸಹಕರಿಸಿರ್ತೀವಿ, ದಾಖಲಾತಿಗಳನ್ನ ಕೊಟ್ಟಿರ್ತೀವಿ. ಅವಾಗೆಲ್ಲ ಹೇಳ್ತಾರೆ, ಹೌದು ತಪ್ಪು ನಡೆದಿದೆ, ಇದು ನಡಿಬಾರ್ದಿತ್ತು, ಪೊಲೀಸ್ ಇಲಾಖೆನೇ ಶಾಮೀಲಾಗಿಬಿಟ್ರೆ ಮತ್ತು ರಕ್ಷಣೆ ಕೊಡೋರು ಯಾರು ಅಂತೆಲ್ಲ ನಮ್ಮ ಹತ್ರ ಸುಮಾರು ಸತಿ ಮಾತಾಡಿದ್ದಾರೆ. ಆದರೆ ಕಡೆಯಲ್ಲಿ ಅವ್ರು ಏನು ಹೇಳೋಕ್ಕೆ ಶುರು ಮಾಡ್ತಾರೆ, SP ಅವ್ರ ಒತ್ತಡ ಇದೆ, ನಾನು ರಿಪೋರ್ಟ್ ಸಬ್ಮಿಟ್ ಮಾಡೋಕ್ಕಾಗ್ತಿಲ್ಲ ಅಂತ. ಇವಾಗ ಇರ್ತಕ್ಕಂಥ ಏನು ಪ್ರೆಸೆಂಟ್ SP ಇದ್ದಾರೆ, ಅವರು ಒತ್ತಡ ಇದೆ, ನಾನು ಹಂಗಾಗಿ ರಿಪೋರ್ಟ್ ಸಬ್ಮಿಟ್ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ನಮ್ಮ ಹತ್ರ ಸುಮಾರು ಸತಿ ಹೇಳಿದ್ದಾರೆ. ಅದಾದಮೇಲೆ ನಾವು ಇದು ಹೀಗೆ ಇದ್ರೆ ಆಗೋದಿಲ್ಲ ಅಂಥೇಳಿ ರಿಟ್ ಪಿಟಿಷನ್ ಹಾಕ್ಕೊಳ್ತೀವಿ. ರಿಟ್ ಪಿಟಿಷನ್ ಹಾಕ್ಕೊಂಡಾದ್ಮೇಲೆ ತರಾತುರಿನಲ್ಲಿ ತಂದು ಯಾವುದೇ ಅವ್ರ ಮೇಲೆ ನಮ್ಮ ತನಿಖೆಯಲ್ಲಿ ಆರೋಪ ಕಂಡು ಬಂದಿಲ್ಲ ಅಂಥೇಳಿ ಹಾಕ್ತಾರೆ. ಮುಖ್ಯವಾಗಿ ಎಲ್ಲದಕ್ಕಿಂತ ಪ್ರಮುಖ ಆರೋಪ ಏನು, ನಾವು ದೂರಿನಲ್ಲಿ ಕೃಷ್ಣಕುಮಾರ್ ಅವ್ರನ್ನ ಉಲ್ಲೇಖಿಸಿದ್ದೀವಿ, ಕೃಷ್ಣಕುಮಾರ್ ಅವ್ರ ಮೇಲೆ ನೇರ ಆರೋಪ ಮಾಡಿದ್ದೀವಿ. ಅದೇ ಕೃಷ್ಣಕುಮಾರು ತಮ್ಮ ಮೇಲಿರ್ತಕ್ಕಂಥ ಆರೋಪವನ್ನು ಕೈಬಿಟ್ಟು FIR ಮಾಡ್ಕೊಳ್ತಾರೆ. ಇದಕ್ಕಿನ್ನ ಸ್ಪಷ್ಟವಾಗಿರ್ತಕ್ಕಂಥ ಆರೋಪ ಏನು ಬೇಕಿದೆ? ಇಷ್ಟು ನೇರವಾದ ಆರೋಪ ಇದ್ದ ಮೇಲೆ ಸಹ ಅವರು ಯಾವುದೇ ಪೊಲೀಸ್ ಇಲಾಖೆಯಲ್ಲಿ ತಪ್ಪು ನಡೆದಿಲ್ಲ ಅಂತ ಹೇಳ್ತಕ್ಕಂಥದ್ದು ಮಹಾ ಅಪರಾಧ ಅಂತ ಕಂಡುಬರುತ್ತೆ. ನಾವು ಪ್ರೆಸ್ ಮೀಟ್ ಮಾಡ್ತಿರೋದು ಕಾರಣ ಏನಪ್ಪ ಅಂದರೆ, ಈಗ ಆ್ಯಕ್ಚುಲಿ ಇಷ್ಟು ದಿನ ಒಂದು FIRಗೆ ತಡೆ ಇದೆ ಅಂಥೇಳಿ ಸುಳ್ಳು ಹೇಳ್ತಾಯಿದ್ರು ACP ಅವರು. FIR ತಡೆ ಇದೆ, ಹೈಕೋರ್ಟ್ನಲ್ಲಿ ತಡೆ ಇದೆ ಅಂಥೇಳಿ. ಯಾಕಂದರೆ ಇಬ್ಬರ ವಿರುದ್ಧ ನೈಮ್ನೂರ್ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಪ್ರೆಸ್ಟೀಜ್ ಮತ್ತು ರವಿಚಂದ್ರ ರೆಡ್ಡಿ ಅವರು ಹೈಕೋರ್ಟ್ನಲ್ಲಿ ಹೋಗಿ ಕ್ವಾಶಿಂಗ್ ಹಾಕ್ಕೊಂಡಿದ್ರು, FIR ಕ್ವಾಶಿಂಗ್ ಹಾಕ್ಕೊಂಡಿದ್ರು. ಕ್ವಾಶಿಂಗ್ ಹಾಕ್ಕೊಂಡಾಗ ಇಂಟ್ರೀಮ್ ಸ್ಟೇ ಕೊಟ್ಟಿದ್ದರು. ಅವರ ಮೇಲೆ, ಆ ಇಬ್ಬರ ವ್ಯಕ್ತಿಗಳ ಮೇಲೆ ತನಿಖೆ ಮಾಡೋದಕ್ಕೆ ಸ್ಟೇನ ನಿರ್ಬಂಧ ಹೇರಿತ್ತು ಹೈಕೋರ್ಟ್. ಆದರೆ ಇನ್ನು ಉಳಿದವರ ಮೇಲೆ ಯಾವುದು ತನಿಖೆ ಮಾಡೋದಕ್ಕೆ ನಿರ್ಬಂಧ ಹೇರಿರಲಿಲ್ಲ. ನಾವು ಸುಮಾರು ಸತಿ ಹೇಳಿದ್ರು, ಇಲ್ಲ ಹೈಕೋರ್ಟ್ ನಿರ್ಬಂಧ ಇದೆ ಅಂತೇಳಿ ಅವರು ತನಿಖೆ ಮಾಡ್ತಾ ಇರಲಿಲ್ಲ. ಈಗ ಆ ನಿರ್ಬಂಧ ಕೂಡ ತೆರವಾಗಿದೆ. ತೆರವಾದ ಮೇಲೆ ಸಹ ಇವರು ಯಾವುದೇ ಒಂದು ಇನ್ವೆಸ್ಟಿಗೇಷನ್, ಆ್ಯಕ್ಚುಲಿ ಈಗ ಇರ್ತಕ್ಕಂಥ ಅಫೆನ್ಸಸ್ ಏನು ಅವ್ರ ಮೇಲೆ ಅಲಿಗೇಷನ್ ಆಗಿದೆ, ಅದರ ಮೇಲೆ ಎಲ್ಲ ಅಪರಾಧಿಗಳನ್ನು ಬಂಧಿಸಬೇಕಾಗಿರ್ತಕ್ಕಂಥ ಗುರುತರವಾದಂಥ ಆರೋಪಗಳಿದೆ ಅವ್ರ ಮೇಲೆ. ಅಂಥ ಗುರುತರವಾದ ಆರೋಪ ಇದ್ದರೂ ಸಹ ಯಾಕೆ ಬಂಧನ ಆಗ್ತಿಲ್ಲ? ಹೈಕೋರ್ಟ್ ಆದೇಶ ಆದಮೇಲೆ ಕೂಡ ಯಾಕೆ ಬಂಧನ ಆಗ್ತಿಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಅದಕ್ಕಾಗಿ ಇಷ್ಟೆಲ್ಲ ನಮಗೇನೋ ಒಂದು ಸಂಶಯ ಏನು ಬರ್ತಾ ಇದೆ ಅಂದರೆ, ಯಾವುದೇ ನ್ಯಾಯಾಲಯ ಆದೇಶ ಇರ್ಬೋದು, ಎಂಥದೇ ಒಂದು ಆದೇಶ ಬಂದರೂ ಸಹ ಈ ಕುಟುಂಬಕ್ಕೆ ನ್ಯಾಯ ಸಿಗೋದಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನಿಸ್ತಿದೆ. ಅವರ ಕುಟುಂಬ ಸದಸ್ಯರು ಈ ಹೈಕೋರ್ಟ್ ಆದೇಶ ಬಂದ ಮೇಲಾದರೂ ನಮಗೆ ನ್ಯಾಯ ಸಿಗುತ್ತೆ, ಏನು ನಮ್ಮ ದೇವಸ್ಥಾನದ ದೇವರುಗಳಿರ್ಬೋದು, ಉತ್ಸವ ಮೂರ್ತಿ ಇರ್ಬೋದು, ದೇವಸ್ಥಾನದ ಆಭರಣಗಳಿರ್ಬೋದು, ಎಲ್ಲ ನಮಗೆ ಹಿಂತಿರುಗಿಸ್ತಾರೆ. ಪೊಲೀಸ್ನವ್ರು ತನಿಖೆ ಮಾಡಿ ಯಾರು ಆರೋಪಿತರಿದ್ದಾರೆ ಅವರಿಂದ ವಶಪಡಿಸ್ಕೊಂಡು ಹಿಂತಿರುಗಿಸ್ತಾರೆ. ನಮ್ಮ ಮನೆ ಸಾಮಾನುಗಳು, ಸರಂಜಾಮುಗಳೇನಿತ್ತು ಅದನ್ನು ಹಿಂತಿರುಗಿಸ್ತಾರೆ, ಏನು ಡಾಕ್ಯುಮೆಂಟ್ಸ್ ಏನಿತ್ತು ಅದೆಲ್ಲ ಹಿಂತಿರುಗಿಸ್ತಾರೆ ಅಂತ ಒಂದು ಹೋಪ್ಸ್ ಇಟ್ಕೊಂಡಿದ್ರು, ನಂಬಿಕೆ ಇತ್ತು. ಆ ನಂಬಿಕೆ ಇವಾಗ ಕಳ್ಕೊಂಡಾದ್ಮೇಲೆ ಈಗ ಅವರು ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಗವರ್ನರ್ ಅವ್ರ ಮುಂದೆ. ಅದೇ ಒಂದು ಕಾಪಿಯನ್ನು CM ಅವರಿಗೆ ಮತ್ತು ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗೆಲ್ಲ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ಅವರು ಆ ಒಂದು ಮನಸ್ಥಿತಿ ತೀರಾ ಕುಂದಿದಂಥ ಮನಸ್ಥಿತಿನಲ್ಲಿದ್ದಾರೆ. ಹಾಗಾಗಿ ಈಗಲೇ ಆದರೂ ಸರ್ಕಾರ ಎಚ್ಚೆತ್ತುಕೊಂಡು, ನಾವೇನು ಅವರಿಗೆ ದೊಡ್ಡ ಘನಕಾರ್ಯ ಮಾಡಿ ಅಂತ ಏನು ಕೇಳ್ತಿಲ್ಲ, ಕಾನೂನಲ್ಲಿ ಅವಕಾಶ ಏನಿದೆ, ದಲಿತ ಪರವಾದ ರಕ್ಷಣೆ ಏನು ಕೊಡಬೇಕಿದೆ ಆ ರಕ್ಷಣೆ ಒದಗಿಸ್ತಕ್ಕಂಥ ಕೆಲಸ ಆಗಬೇಕು. ತಪ್ಪು ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ
ಶಿಕ್ಷೆ ಆಗಲಿಲ್ಲ ಅಂದರೆ ಬೇರೆ ಅಧಿಕಾರಿಗಳಿಗೆ ಏನು ಧೈರ್ಯ ಬರುತ್ತೆ ಅಂದರೆ ನಾವು ಕೂಡ ಇಂಥದ್ದೇ ತಪ್ಪು ಮಾಡಿ ಜೀರ್ಣಿಸ್ಕೊಳ್ಬೋದು ಅಂತಕ್ಕಂಥ ಒಂದು ಧೈರ್ಯ ಬರುತ್ತೆ. ಕೃಷ್ಣಕುಮಾರ್ ಅವ್ರ ಮೇಲೆ ಏನಾದರೂ ಆ್ಯಕ್ಷನ್ ಆಗಿದ್ದರೆ, ಸಸ್ಪೆನ್ಷನ್ನು ಇಲ್ಲ ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗಿದ್ದರೆ ಪಕ್ಕದ ಸ್ಟೇಷನಲ್ಲಿ ಕುಮಾರಸ್ವಾಮಿ ಅವರು ಅದೇ ಘಟನೆ ಮರುಕಳಿಸೋದಕ್ಕೆ ಬಿಡ್ತಾ ಇರಲಿಲ್ಲ. ಪಕ್ಕದ ಸ್ಟೇಷನ್ ಹುಳಿಮಾವಿನಲ್ಲಿ ಇದೇ ಘಟನೆ ನಡೀತು, ಮರುಕಳಿಸ್ತಾ ಇರಲಿಲ್ಲ. ಯಾವಾಗ ಒಬ್ಬ ಅಧಿಕಾರಿ ಮೇಲೆ ಯಾವುದೇ ಒಂದು ರೀತಿಯಾದಂಥ ಒಂದು ಆ್ಯಕ್ಷನ್ ಆಗಲ್ಲ ತಪ್ಪು ಮಾಡಿದಾಗ, ಮತ್ತೊಬ್ಬ ಅಧಿಕಾರಿಗೆ ಧೈರ್ಯ ಬರುತ್ತೆ. ಇದು ಇಡೀ ರಾಜ್ಯದಲ್ಲಿ ವ್ಯಾಪಿಸ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕೇಳ್ಕೊಳ್ತೇವೆ, ದಯವಿಟ್ಟು ನಿಮ್ಮನ್ನು ನಾವು ತುಳಿತಕ್ಕೊಳಗಾದವರ ಜನಪರ ಸರ್ಕಾರ ಅಂತ ನಂಬಿದ್ದೋ, ದಯವಿಟ್ಟು ಆ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಅಂತ ನಾವು ಕೇಳ್ಕೊಳ್ತೀವಿ. ನೋಡಿ, ಎಲ್ಲ ಲಾಸ್ಟ್ ಇಯರ್ ಮೇ ಅಲ್ಲಿ ಒಂದು ಘನಘೋರ ಒಂದು ಅಟ್ರಾಸಿಟಿ ನಡೀತು. ರಾತ್ರೋರಾತ್ರಿ ಬಂದೆಲ್ಲ ಮನೆ ಹೊಡೆದಾಕಿ ದೇವಸ್ಥಾನ ಹೊಡೆದಾಕೆಲ್ಲ ಮಾಡೋದು ಗೊತ್ತಿರೋ ವಿಷಯನೇ. ಈಗ ಹಳೇದಾಗಿ ಹೋಗಿದೆ. ಈಗ ಅವತ್ತು FIR ಆಯಿತು. ಅದಾದ ನಂತರ ಏನೇ ಆ್ಯಕ್ಷನು ತೊಗೋತಾ ಇಲ್ಲ ಪೊಲೀಸರು. ಯಾವುದೇ ತರಹದ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇಲ್ಲ ಸಂತ್ರಸ್ತರಿಗೆ. ಆಮೇಲೆ ಅವರು ಬೀದಿಪಾಲಾಗಿದ್ದಾರೆ. ಅದಾದಮೇಲೆ ನಾವು DCRE ಅಂತ ಇದೆಯಲ್ಲ, ಅದಕ್ಕೊಂದು ಕಂಪ್ಲೇಂಟ್ ಕೊಡಿ, DDL ಕಂಪ್ಲೇಂಟ್ ಕೊಡ್ತೀವಿ. ಯಾರು ಈ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಆಗಲಿ ಅಥವಾ ACP ಸತೀಶ್ ಪ್ಲಸ್ DCP ಸಾರಾ ಫಾತಿಮಾ ಮೇಲೆ ಆಲ್ಮೋಸ್ಟ್ 8 ತಿಂಗಳಾದ್ರೂ ಅದಕ್ಕೇನು ಆ್ಯಕ್ಷನ್ ತೊಗೊಳ್ಳಲ್ಲ. ಅವ್ರ ಮೇಲೆ ಆ ಕಂಪ್ಲೇಂಟ್ ಮೇಲೆ ಎನ್ಕ್ವೈರಿ ಮಾಡಲ್ಲ. ಅದಾದಮೇಲೆ ನಾವೇನು ಮಾಡ್ತೀವಿ, ಈಗ ಇವರು ಅಕ್ಯೂಸ್ ನಂಬರ್ 1 and 2 ನಯೀಮ್ ನೂರು ಆಮೇಲೆ ರವಿಚಂದ್ರ HR ಅವರೊಂದು ಕ್ರಿಮಿನಲ್ ಪಿಟಿಷನ್ ಹಾಕ್ಕೊಂಡು ಕ್ವಾಶಿಂಗ್ ಹಾಕ್ಕೋತಾರೆ ನಮ್ಮ FIRನ್ನು. ಅದು ಆಲ್ಮೋಸ್ಟ್ ಸುದೀರ್ಘವಾಗಿ ನಡೆಯುತ್ತೆ. ಇದು ಹಿಯರಿಂಗ್ ನಡೆಯುತ್ತೆ. ಮೊನ್ನೆ ಜಸ್ಟಿಸ್ ನಾಗಪ್ರಸನ್ನ ಅವ್ರ ಮುಂದೆ ಬಂದಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ದಿಸ್ ಎ ವೆರಿ ಹೀನಸ್ ಕ್ರೈಮ್. ಇದು ಸುಲಭವಾಗಿ ಅದನ್ನು ಕ್ವಾಶ್ ಮಾಡೋಕ್ಕಾಗಲ್ಲ. ಇದು ಜಸ್ಟ್ ಏನೊಂದು ಬರೀ ಕ್ರಿಮಿನಲ್ ಟ್ರೆಸ್ಪಾಸ್ ಅಷ್ಟೇ ಅಲ್ಲ. ಇದರಲ್ಲಿ ಡಕಾಯಿತಿ ಇದೆ, ಇದರಲ್ಲಿ ಒಂದು ಕಿಡ್ನ್ಯಾಪಿಂಗ್ ಇದೆ, ಸ್ನ್ಯಾಚಿಂಗ್ ಇದೆ. ಇದೆಲ್ಲ ಹೀಗೆಲ್ಲ ಇರಬೇಕಾದ್ರೆ ಇದು ಇನ್ವೆಸ್ಟಿಗೇಷನ್ ಆಗಲೇಬೇಕು ಅಂತ ಅಂದ್ಬಿಟ್ಟು ಅದನ್ನು ಅವರು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 10 days ಆಯಿತು. ಯಾವ ಪೊಲೀಸರೇನು ಇವ್ರನ್ನ ವಿಕ್ಟಿಮ್ಸ್ನಾಗಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಇಲ್ಲಿ ತನಕ ಒಂದು ನೋಟಿಸ್ ಕೊಡಬೇಕಾಗಿತ್ತು, ಏನು ಮಾಡ್ಬೋದು ಅಂತ ಕೇಳ್ತಾ ಇಲ್ಲ. ಅದಾದಮೇಲೆ ಇದೇ ನಿಟ್ಟಿನಲ್ಲಿ DCREಗೂ ನಾವು ಭಾಳ ಪ್ರೆಷರ್ ಹಾಕಿದ್ವಿ. ಇಷ್ಟು 8 ತಿಂಗಳಾಯಿತು, ನೀವೇನಕ್ಕೆ ಆ್ಯಕ್ಷನ್ ತೊಗೊಂಡಿಲ್ಲ, ಏನಕ್ಕೆ ರಿಪೋರ್ಟ್ ಬರೆದಿಲ್ಲ ಅಂತಂತ. ಅವ್ರು ನಾವು ಕೊಡ್ತೀವಿ ಅಂತ ಹಾಗೆ ತಳ್ತಾಯಿದ್ರು. ಬಟ್ ಹೇಳಬೇಕಾದ್ರೆ ಮಾತ್ರ ನಮಗೆ ಹೇಳ್ತಾರೆ, ಹೌದು ಕರ್ತವ್ಯ ಲೋಪ ಮಾಡಿದ್ದಾರೆ ಅವರು, ತಪ್ಪಿದೆ, ನಾವು ಬರೆದಿಟ್ಟಿದ್ದೀವಿ, ಒನ್ ಟೈಮ್ ಹೇಳಿದ್ರು ಬರೆದಿಟ್ಟಿದ್ದೀವಿ, ನಾವು ಏನೇ ಸಬ್ಮಿಟ್ ಮಾಡಬೇಕು, ಒಂದು ಕರೆಕ್ಷನ್ಸ್ ಇದೆ, ಹಂಗೆ ಹೇಳ್ತಾಯಿದ್ರು. ಆದರೆ ನಾವೇನು ಮಾಡಿದ್ವಿ, ಸರಿ ಇದೇ ಥರ ಹಿಂಗೆ ಡಿಲೇ ಆಗ್ತಾರೆ, ತಪ್ಪಾಗುತ್ತೆ ಅಂತ ಅಂದ್ಬಿಟ್ಟು ನಾವು ರಿಟ್ ಪಿಟಿಷನ್ ಹಾಕಿದ್ವಿ, ರಿಟ್ ಆಫ್ ಮ್ಯಾಂಡಮಸ್ ಹಾಕಿದ್ವಿ. ಇದೇನು ಅವ್ರೇನು ಎನ್ಕ್ವೈರಿ ರಿಪೋರ್ಟ್ ಏನು ಇಲ್ಲಿ ತನಕ ನಾವು ಕಂಪ್ಲೇಂಟ್ ಹಾಕಿದ್ದೀವೋ ಒಂದು ಎನ್ಕ್ವೈರಿ ರಿಪೋರ್ಟ್ ಸಬ್ಮಿಟ್ ಮಾಡಲಿ ಅಂತ ಒಂದು ಆರ್ಡರ್ ಮಾಡಿ ಅಂತ ನಾವು ಹೈಕೋರ್ಟ್ ಮುಂದೆ ಒಂದು ರಿಟ್ ಹಾಕಿದ್ವಿ. ಅದನ್ನು ಹಾಕಿ ವಿತಿನ್ ಸೆಕೆಂಡ್ ಹಿಯರಿಂಗಲ್ಲೇ ಅವ್ರು ತಂದು DCRE ಅವರು ತಂದು ರಿಪೋರ್ಟ್ ಹಾಕ್ತಾರೆ, ಏನು ಕರ್ತವ್ಯ ಲೋಪ ಮಾಡೇ ಇಲ್ಲ ಅಂತ. ಸೊ ನಾವು ಹೈಕೋರ್ಟಿಗೆ ಹೋಗೋ ತನಕ ಯಾಕೆ ಕಾಯ್ತಾಯಿದ್ರು, ಇದೇ ಹಾಕೋದಿತ್ತು ಅಂದರೆ ಯಾಕೆ ಕಾಯ್ತಾಯಿದ್ರು? ದಟ್ ಶೋಸ್ ದೇರ್ ಕಾಂಪ್ಲಿಸಿಟಿ. ಅದು ಅವ್ರು ಏನು ಮಾಡಬೇಕಾಗಿತ್ತು ಅದನ್ನು ಮಾಡ್ತಾಯಿಲ್ಲ ಅವರು. ಇನ್ಫ್ಯಾಕ್ಟ್ DCRE ಅಂತಂದರೆ SC/ST ಆ್ಯಕ್ಟ್ ಅಫೆನ್ಸಲ್ಲಿ ಏನು ತಪ್ಪುಗಳಾಗಿಯೋ ಅದನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಅಂತಂದ್ಬಿಟ್ಟು ಸ್ಪೆಷಲ್ ಒಂದು ಏಜೆನ್ಸಿ ಇಟ್ಟಿರೋದು. ಇವರು ಕೊನೆಗೆ ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ನಮ್ಮವರು ಅಂತ ಅಂದ್ಕೊಂಡು ಈ ಥರ ನಮ್ಮ ಜನ ನಮ್ಮ ಪರವಾಗಿ ಅವ್ರ ಪರವಾಗಿ ಅವ್ರವ್ರ ಇದನ್ನು ಸೇವ್ ಮಾಡೋರೆಲ್ಲ ಇತ್ಕೊಂಡ್ರು ಅಂದರೆ ಹೇಗೆ ಇದಾಗುತ್ತೆ? ಜನಗಳೆಲ್ಲ ಹೋಗ್ಬೋದು, SC/STಗಳೆಲ್ಲ ಹೋಗಬೇಕು. ಸೊ ಈಗ ಈ ನಿಟ್ಟಿನಲ್ಲಿ ನಾವು ಆ್ಯಕ್ಚುಲಿ ನಮಗೆ ಅದನ್ನು ಚಾಲೆಂಜ್ ಮಾಡೋಕ್ಕೂ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಹೈಕೋರ್ಟು. ನಾವು ಮುಂದೆ ಒಂದು ಚಾಲೆಂಜ್ ಮಾಡ್ತೀವಿ. DCRE ರಿಪೋರ್ಟನ್ನು ಅಷ್ಟೇ, ನಾವು ಇಷ್ಟಕ್ಕೆ ನಿಲ್ಲಲ್ಲ. ಆಮೇಲೆ ಇದು ಅಷ್ಟೇ, ಈಗ ನಾವು ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ನಾವು ಮುಂದೆ ಕೇಳ್ತಿದ್ದೀವಿ. ಸೊ ಈಗ ಇನ್ವೆಸ್ಟಿಗೇಷನ್ ಆಫೀಸರ್ ಏನೋ ತುಂಬ ತಪ್ಪು ಮಾಡಿದ್ರು, ಆ ಇನ್ವೆಸ್ಟಿಗೇಷನ್ ಸರಿ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ. ಹೌದು ಸರ್. ನೋಡಿ ಸರ್, ಈಗ ಅಲ್ಲಿ ಇಬ್ಬರ ಮೇಲೆ ಸ್ಟೇ ಸಿಗುತ್ತೆ. ಯಾರು ಅಕ್ಯೂಸ್ ನಂಬರ್ 1, ಅಕ್ಯೂಸ್ ನಂಬರ್ 2, ಇನ್ನೂ 400-500 ಜನ ಅಂತ ಅನ್ನೋನ್ ಇದ್ದಾರೆ. ಅದರಲ್ಲಿ ಅಲ್ಲೇ ಓಡಾಡ್ಕೊಂಡಿದ್ದಾರೆ. ನಾವು ಆ್ಯಕ್ಚುಲಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಆ ಟೈಮಲ್ಲಿ. ಯಾವಾಗ ಇದು ಕ್ರೈಮ್ ಆಗಿ ವಿತಿನ್ 1 or 2 ಅವರ್ಸಲ್ಲಿ. ಆದ್ರೆ ಅವ್ರನ್ನ ಬಿಟ್ಟು ಹೋಗ್ತಾರೆ, ಅವ್ರನ್ನ ಬಿಟ್ಟು ಕಳಿಸ್ತಾರೆ, ಅವ್ರನ್ನ ಒಂದು ನೋಟಿಸ್ ಕೊಟ್ಟು ಕಳಿಸ್ತಾರೆ. ಯಾವುದೇ ಒಂದು ಅಫೆನ್ಸು 7 ವರ್ಷಕ್ಕಿಂತ ಜಾಸ್ತಿ ಇರಬೇಕಾದ್ರೆ, ಪನಿಷ್ಮೆಂಟ್ ಇರಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ಮೇಲೆ ಅವ್ರನ್ನ ಬಿಡೋಂಗಿಲ್ಲ. ಅವ್ರನ್ನ ಅದು ಕ್ರೈಮ್ ಪ್ಲೇಸಲ್ಲಿ ಅರೆಸ್ಟ್ ಮಾಡಿದ್ಮೇಲೆ ಅಂತೂ ಅವ್ರನ್ನ ಬಿಡೋಂಗೇ ಇಲ್ಲ. ಅವ್ರನ್ನ ಆ್ಯಕ್ಚುಲಿ ಜುಡಿಷಿಯಲ್ ಕಸ್ಟಡಿ ಕಳಿಸ್ಬೇಕಾಗಿತ್ತು, ನ್ಯಾಯಾಂಗ ಬಂಧನ ಕಳಿಸ್ಬೇಕಾಗಿತ್ತು. ಕಳಿಸ್ದಲ್ಲೇ ನಾವು ಒಂದು ಸೆಕ್ಷನ್ 41A ಆಫ್ CRPC ಅಂತ ಇದೆ, ಅದರಲ್ಲಿ ನಾವು ಅವ್ರು ನೋಟಿಸ್ ಕೊಟ್ಟು ಕಳಿಸಿದ್ದೀವಿ ಅಂತಂದರೆ ಅದು ಕ್ಲಿಯರ್ ಕಟ್ ಅದು ಶಾಮೀಲಾಗಿರೋದು ತೋರಿಸ್ತಾ ಇದೆ. ಸೊ ಆಮೇಲೆ ಅವ್ರನ್ನ ಇನ್ನೊಂದು ಕ್ರೈಮ್ ಆಗುತ್ತೆ, ಅದರಲ್ಲಿ ಇವರೇ ಇನ್ವಾಲ್ವ್ ಆಗ್ತಾರೆ. ಅವ್ರ ಹೆಸರು ಫೋಟೋಗಳು ಬರುತ್ತೆ, ನ್ಯೂಸ್ಗಳಲ್ಲಿ ಚಾನಲ್ಗಳು ಬರುತ್ತೆ, ಹೆಸರುಗಳು ಗೊತ್ತಾಗುತ್ತೆ. ನಾವು ಅದನ್ನು ಫೋಟೋ ಹಾಕಿ ಹೆಸರು ಕೊಡ್ತೀವಿ DCREಗೆ. ಆರ್ನೂ ಏನು ಆ್ಯಕ್ಷನ್ ತೊಗೊಳ್ಳಲ್ಲ. ಇನ್ಫ್ಯಾಕ್ಟ್ ನಮಗೆ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ DCREಗೆ ತೊಗೊಳಕ್ಕೆ ಹೋದಾಗ ಇಲ್ಲ ನಾವು ತೊಗೊಳ್ಳಲ್ಲ ಸರ್ ಅಂತಂದರು. ನಾವು ಪೋಸ್ಟ್ ಮಾಡಬೇಕಾಯಿತು.
ಪೋಸ್ಟ್ ಮಾಡಿದ್ಮೇಲೂ ಎಲ್ಲ ಮಾಡೋದನ್ನ ಅದ್ರ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ, ಅವ್ರನ್ನ ಯಾರು ಅರೆಸ್ಟ್ ಮಾಡಿಲ್ಲ. ಯಾಕೆಂದರೆ ಎಲ್ಲ ಇವ್ರು ಚೇಲಾಗಳು, ಯಾರು ರವಿಚಂದ್ರ ಅಕ್ಯೂಸ್ ನಂಬರ್ 1 ಇದ್ದಾನೋ ಅಥವಾ ಪ್ರೆಸ್ಟೀಜ್ ಅವ್ರು ಇದ್ದಾರೋ ಅವ್ರು ಚೇಲಾಗಳು ಇವರು. ಸೊ ಅದನ್ನು ಈ ಥರ ನಮಗೆಲ್ಲೂ ಇವರೇನೋ ಒಂದು ನ್ಯಾಯಯುತವಾಗಿ ಒಂದು ಆ್ಯಕ್ಷನ್ ತೊಗೊಳ್ತಾರೆ ಅಂತ ನಮಗೆ ಕಾಣಿಸ್ತಾ ಇಲ್ಲ ನಮಗೆ. ಅದಕ್ಕೆ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ದಲಿತರು ಕುಟುಂಬದವರು ನಮಗೆ ದಯಾಮಾನ ಕೊಟ್ಬಿಡಿ ಅಂತ ಅಷ್ಟು ಬೇಜಾರಾಗಿದೆ ಅವರಿಗೆ. ಈ ಥರ ಆಯಿತು ಅಂದರೆ ನ್ಯಾಯ ಇಲ್ಲ ಅಂತ ನಾವೆಲ್ಲ ಹೋಗೋದು ಅಂತ ಗವರ್ನರಿಗೆ ನಾವು ಕೊಟ್ಟಿದ್ದೀವಿ. ನಾವು ರೀಸೆಂಟಾಗಿ ಅವರು ನಿನ್ನೆ ಅವರಿಗೆ ಅದು ಸಬ್ಮಿಟ್ ಮಾಡಿ ಬಂದ್ಯಾರೀಗ. ಸೊ ನೆಕ್ಸ್ಟ್ ಯಾರೇ ತೊಂದರೆ ಆಯಿತು ಅಂದರೆ ಅದಕ್ಕೆ ಗೌರ್ಮೆಂಟೇ ಕಾರಣ ಆಗುತ್ತೆ ಅಂತ ನಾವು ಹೇಳಿ ಬಯಸ್ತೇವೆ. ಧನ್ಯವಾದ. ಆದರ್ಶ್ ಅಯ್ಯರ್ ಅಂತ, ಜನಾಧಿಕಾರ ಸಂಘರ್ಷ ಪರಿಷತ್ ಕೋ ಪ್ರೆಸಿಡೆಂಟು, ಪ್ಲಸ್ ಡಾಕ್ಟರ್ BR ಅಂಬೇಡ್ಕರ್ ಕಾನೂನು ಸಲಹೆಗಾರರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.